ಭಾನುವಾರ ಎರಡನೆಯ ಬಜೆಟ್ ಮಂಡನೆ ಆಗ್ತಾ ಇರುವಂತದ್ದು. ಸೊ ಇದು ಒಂದ್ ರೀತಿಯಾಗಿ ಅಂದ್ರೆ ಎಲ್ಲಾ ಜನರು ಕೂಡ ಸಾಕಷ್ಟು ನಿರೀಕ್ಷೆಯಲ್ಲಿದ್ದಾರೆ. ಯಾರು ಕೂಡ ಕೆಲಸಕ್ಕೆ ಹೋಗುವಂತವ್ರು, ಸರ್ಕಾರಿ ನೌಕರಿ ಮಾಡುವಂತವ್ರು ಎಲ್ಲರೂ ಕೂಡ ಈಗ ನಿರೀಕ್ಷೆಯಲ್ಲಿ ಕಾತುರದಿಂದ ಕಾಯ್ತಾ ಇದ್ದಾರೆ. ಒಂದು ವೇಳೆ ಇದರಲ್ಲಿ ಹೇಳ್ಬೇಕು ಅಂತಂದ್ರೆ ಉದ್ಯಮಿಗಳಿಗೆ ನಿಜವಾಗಿ ಉದ್ಯಮಿಗಳಿಗೆ ಸ್ಯಾಟರ್ಡೆ ಸಂಡೇ ಅಥವಾ ಶನಿವಾರ ಭಾನುವಾರ ವೀಕ್ ಆಫ್ ಅಂತ ಏನು ಹೇಳ್ತಾರೆ ಅದನ್ನು ಬಿಟ್ಟು ಈಗ ಮೈ ಚಳಿಯನ್ನು ಬಿಟ್ಟು ಈಗ ಬಜೆಟಲ್ಲಿ ಏನಾಗುತ್ತೆ. ಸೊ ಈಗ ಉದ್ಯಮದಲ್ಲಿ ಏನೋ ಪ್ರತಿಯೊಂದು ದಿನ ಆ ಒಂದು ರೇಟ್ಸ್ ಆಗಿರ್ಬೋದು ಅಥವಾ ಒಂದು ಬೆಲೆ ಏರಿಕೆ ಏನು ವ್ಯತ್ಯಾಸ ಆದ್ರೂ ತುಂಬ ಹೊರೆ ಬೀಳುತ್ತೆ. ಸೊ ಅವರಿಗೆ ಆ ಒಂದು ಕುತೂಹಲ ಇವತ್ತು ಭಾನುವಾರ ಅಥವಾ ವೀಕೆಂಡ್ಸ್ ಆ ಒಂದು ಖುಷಿ ಏನಿದೆ ಅದನ್ನು ತೆಗೆದುಹಾಕಿರ್ಬೋದು ಅಥವಾ ಬಜೆಟಲ್ಲಿ ಹೊಸ ವಿಚಾರಗಳು ಬಂದರೆ ಖುಷಿನೂ ಜಾಸ್ತಿ ಆಗ್ಬೋದು. ಸೊ ಆ ನಿಟ್ಟಿನಲ್ಲಿ ಉದ್ಯಮಿಗಳಿಗೆ ಅದು ತುಂಬ ಮಹತ್ವವಾಗಿರುತ್ತೆ. ಇನ್ನು ಬಾಕಿ ಸಾಮಾನ್ಯ ಜನರಿಗೂ ಇದು ಅಷ್ಟೇ ಮಹತ್ವವಾಗಿರುತ್ತೆ. ಯಾಕಂತಂದರೆ ಇನ್ಕಮ್ ಟ್ಯಾಕ್ಸಲ್ಲಿ ನಮಗೆ ಎಷ್ಟು ಟ್ಯಾಕ್ಸ್ ಹೋಗುತ್ತೆ, ಸೊ ಈ ಭಾನುವಾರ ಇನ್ನು ನೆಕ್ಸ್ಟ್ ಭಾನುವಾರಗಳನ್ನೆಲ್ಲ ತೆಗೆಯುತ್ತಾ ಅಥವಾ ಈ ಭಾನುವಾರ ನೆಕ್ಸ್ಟ್ ಭಾನುವಾರಗಳನ್ನೆಲ್ಲ ಖುಷಿ ಕೊಡುತ್ತಾ, ಸೊ ಆ ಒಂದು ನಿರೀಕ್ಷೆಯಲ್ಲಿದ್ದಾರೆ. ಸೊ ಆ ಒಂದು ಖುಷಿ ಸಿಗುತ್ತೆ. ನಿರ್ಮಲಾ ಸೀತಾರಾಮನ್ ಅವರು ಅದನ್ನು ಕೊಡ್ತಾರೆ, ಲಾಸ್ಟ್ ಬಜೆಟಲ್ಲೂ ಕೊಟ್ಟಿದ್ದಾರೆ. ಸೊ ಈಗ ಸಾಮಾನ್ಯ ಜನರಿಗೆ ಆ ಒಂದು ಇನ್ಕಮ್ ಟ್ಯಾಕ್ಸಲ್ಲಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಆಗಿರ್ಬೋದು, ಸೊ ಇದೆಲ್ಲ ಎಕ್ಸಾಮ್ಷನ್ಸ್ನ ಕೊಟ್ಕೊಂಬಂದಿದ್ದಾರೆ. ಸೊ ಆ ಒಂದು ಇನ್ಕಮ್ ಟ್ಯಾಕ್ಸ್ ಬ್ರ್ಯಾಕೆಟನ್ನು ಸೊ 12 ಲಕ್ಷದ ಒಳಗಿನವ್ರಿಗೆ ಸೊ ಏನು ಇನ್ಕಮ್ ಟ್ಯಾಕ್ಸ್ ಇಲ್ಲದಂಗೆ ಮಾಡಿಟ್ಟಿದ್ದಾರೆ. ಸೊ ಯಾಕೆಂತಂದರೆ ಆ ಒಂದು ಇನ್ಕಮ್ ಟ್ಯಾಕ್ಸ್ ಏರ್ದಂಗೆ ಸೊ ಎಲ್ಲರೂ ಹೇಳ್ತಾರೆ ಇನ್ಕಮ್ ಟ್ಯಾಕ್ಸ್ ಏರಿಸ್ತಾರಪ್ಪ ಸೊ ಪ್ರತಿ ವರ್ಷ, ಆದರೆ ಇನ್ಕಮ್ ಟ್ಯಾಕ್ಸ್ ಏರ್ದಂಗೆ ಸಾಮಾನ್ಯ ಜನರಿಗೆ ಡಿಡಕ್ಷನ್ಸ್ ಆಗ್ತಾಯಿದೆ. ಸೊ ಇವಾಗ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಏನಾಗುತ್ತೆ ಅಂತಂದರೆ ಈಗ ನನಗೆ ಒಂದು 10 ಲಕ್ಷ ಇನ್ಕಮ್ ಇದೆ. ಸೊ 10 ಲಕ್ಷ ಇನ್ಕಮ್ನ ನನ್ನ ಟ್ಯಾಕ್ಸ್ ಬ್ರ್ಯಾಕೆಟ್ನ 10%ಇಂದ 12%ಗೆ ಏರಿಸ್ತೀನಿ. ಸೊ 12%ಗೆ ಏರಿಸಿದಾಗ ಸೊ ಈಗ ನಾನೇನಂತೀನಿ ಈಗ 12% 2% ಎಕ್ಸ್ಟ್ರಾ ಕಟ್ಟಬೇಕಲ್ಲಪ್ಪ. ಸೊ ಈ ಒಂದು ಇದಾದಾಗ ಏನಾಗುತ್ತೆ, ಸೊ ಆ ಒಂದು 10 ಲಕ್ಷ ಇನ್ಕಮಲ್ಲಿ 1 ಲಕ್ಷ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಆಗುತ್ತೆ. ಸ್ಟ್ಯಾಂಡರ್ಡ್ ಡಿಡಕ್ಷನ್ ಆದಾಗ ಏನಾಗುತ್ತೆ, ಸೊ ನಾನು ಏನು ತಿಂದು ಉಂಡು ಅಥವಾ ದೈನಂದಿಕ ಖರ್ಚುಗಳನ್ನ ಮಾಡಿರ್ತೀನಿ ಸೊ ಅದಕ್ಕೆ ಟ್ಯಾಕ್ಸ್ ಕೊಡೋದು ಬೇಡ. ಸೊ ಆ ಒಂದು 1 ಲಕ್ಷನ ತೆಗೆದಾಕ್ತಾರೆ. ಅವಾಗೇನಾಗುತ್ತೆ, ಆ ಒಂದು 9 ಲಕ್ಷಕ್ಕೆ ಮಾತ್ರ ಈ 12% ಟ್ಯಾಕ್ಸ್ ಆಗುತ್ತೆ. ಮುಂಚೆ ಏನಾಗ್ತಿತ್ತು 10 ಲಕ್ಷಕ್ಕೆ 10% ಟ್ಯಾಕ್ಸ್ ಆಗ್ತಿತ್ತು, ಈಗ 9 ಲಕ್ಷಕ್ಕೆ 12% ಟ್ಯಾಕ್ಸ್ ಆಗುತ್ತೆ. ಅವಾಗೇನಾಗುತ್ತೆ, ಈ ತೆರಿಗೆ ಹೊರೆ ಅನ್ನೋದು ನಮಗೆ ಸಾಮಾನ್ಯ ಜನರಿಗೆ ಅದು ಬೀಳ್ದಂಗೆ ಮಾಡ್ಕೊಟ್ಟಿದ್ದಾರೆ ಮಾಡುವಂಥದ್ದು. ಅದರಲ್ಲೂ ಕೂಡ ಈಗ ಸಾಮಾನ್ಯ ಈಗ ರಿಚೆಸ್ಟ್ ಪೀಪಲ್ ಅಂತ ಹೇಳ್ಕೊಳ್ಳೋಣ, ಸೊ ಅವ್ರಿಗೂ ಕೂಡ ಒಂದಿಟ್ಟು ಹೊರೆ ಇದೀಗ ಕಡಿಮೆ ಆಗುತ್ತಾ ಒಂದು ಸ್ವಲ್ಪ ಈ ಒಂದು ಬಜೆಟ್ ನಲ್ಲಿ ಅನ್ನುವಂಥ ನಿರೀಕ್ಷೆ ಏನಾದ್ರು? ರಿಚೆಸ್ಟ್ ಪೀಪಲ್ ನಿಜವಾಗ್ಲಿ ಅವ್ರಿಗೆ ಒಂದು ಟ್ಯಾಕ್ಸ್ ಹೊರೆ ಬೀಳುವಂಥದ್ದು ಇನ್ಕಮ್ ಟ್ಯಾಕ್ಸ್ಗಿಂತ ಜಾಸ್ತಿ ಒಂದು ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ಅಂತೇಳಿ. ಸೊ ಈಗ ರಿಚೆಸ್ಟ್ ಪೀಪಲ್ ಅಂತಂದರೆ ಈಗ ಯಾರ ಹತ್ರ ಕೋಟಿ ಇದೆ ಸೊ ಅವರು ಅದನ್ನು ಇನ್ವೆಸ್ಟ್ ಮಾಡ್ತಾರೆ. ಸೊ ಅದನ್ನು ನಾವು ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ಅಂತ ಕರಿತೀವಿ. ಸೊ ಈಗ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸಲ್ಲಿ 2 ಥರದ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ಬರುತ್ತೆ. ಒಂದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ಬರುತ್ತೆ, ಇನ್ನೊಂದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ಬರುತ್ತೆ. ಈಗ ಶಾರ್ಟ್ ಟರ್ಮ್ ಅಂತ ಅಂದರೆ ಅತಿ ಕಡಿಮೆ ಸಮಯಾವಧಿಯಲ್ಲಿ ನಾವು ಏನು ಕ್ಯಾಪಿಟಲ್ ಗೇನ್ ಮಾಡ್ತೀವಿ ಇದು ಆ್ಯಕ್ಚುಲಿ ಮೀಸಲಿಡುವಂಥದ್ದು ಶೇರ್ ಮಾರ್ಕೆಟಲ್ಲಿ. ಸೊ ಇವತ್ತು ನಾನು ಒಂದು ಶೇರ್ ತಗೊಂಡೆ ಅಂತ ಅಂದರೆ ಸೊ ಅದರಲ್ಲಿ ನಾಳೆ ಅಥವಾ ನಾಡಿದ್ದು ಅಥವಾ ಒಂದು ತಿಂಗಳಲ್ಲಿ ನಾನು ಏನು ಗೇನ್ ಮಾಡ್ತೀನಿ ಸೊ ಅದಕ್ಕೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ಅಂತ ಕರಿತೀವಿ. ಲಾಂಗ್ ಟರ್ಮ್ ಅಂತಂದರೆ ಈಗ ನಾನು ಒಂದು ಶೇರ್ ತಗೊಂಡ್ರೆ ಇನ್ನು 2-3 ವರ್ಷದಲ್ಲಿ ನನಗೇನು ಗೇನ್ ಸಿಗುತ್ತೆ ಅದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ಅಂತ ಕರೀತಾರೆ. ಇದರಲ್ಲಿ ನಾವು ಈಗ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸನ್ನ ನಾವು ಜಾಸ್ತಿ ಉತ್ತೇಜನ ಕೊಡಲ್ಲ. ಯಾಕೆಂತಂದರೆ ಇವರು ಇವತ್ತು ಇನ್ವೆಸ್ಟ್ ಮಾಡಿ ನಾಳೆ ದುಡ್ಡನ್ನು ತಗೊಂಡು ಆಚೆ ನಾಡ್ದು ದೇಶ ಬಿಟ್ಟು ಬೇರೆ ಕಡೆ ಹೋಗಿ ಇನ್ವೆಸ್ಟ್ ಮಾಡ್ತಾರೆ. ಬೇರೆ ಕಡೆ ಹೋಗಿ ಇನ್ವೆಸ್ಟ್ ಮಾಡಿದಾಗ ಏನಾಗುತ್ತೆ, ಸೊ ನಮ್ಮ ಒಂದು ಡಾಲರ್ ಏನಿದೆ ಅದು ನಮ್ಮ ಎಕನಾಮಿ ಬಿಟ್ಟು ಹೊರಗೆ ಹೋದರೆ ಸೊ ನಮ್ಮ ಒಂದು ರೂಪಾಯ ಮೌಲ್ಯ ಏನಿದೆ ಅದು ಕುಸಿತವಾಗುತ್ತೆ. ಸೊ ಅದಕ್ಕೋಸ್ಕರ ನಾವು ಶಾರ್ಟ್ ಟರ್ಮ್ ಏನಿದೆ ಅದನ್ನು ಜಾಸ್ತಿ ಎನ್ಕರೇಜ್ಮೆಂಟ್ ಕೊಡಲ್ಲ, ಉತ್ತೇಜನ ಕೊಡಲ್ಲ. ಅದೇ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಏನಿದೆ ಸೊ ಅವರಿಗೆ ನಿಜವಾಗ್ಲೂ ಉತ್ತೇಜನ ಕೊಡ್ತೀವಿ. ಯಾಕೆಂದರೆ ಅವರು ನಮ್ಮ ಎಕನಾಮಿಯನ್ನು ನಂಬಿ ಬಂದು ಇನ್ವೆಸ್ಟ್ ಮಾಡಿರ್ತಾರೆ. ಸೊ ಅವರ ದುಡ್ಡನ್ನು ಇಲ್ಲಿ ಒಂದು 2-3 ವರ್ಷ ಇಟ್ಟಿದ್ದಾರೆ ಅಂತಂದರೆ ಇಂಡಿಯಾ ಏನಾದರೂ ಪರವಾಗಿಲ್ಲ, ಇಂಡಿಯಾ ಮೇಲೆ ನಮಗೆ ಭರವಸೆ ಇದೆ, ಇಂಡಿಯಾದ ಆರ್ಥಿಕ ವ್ಯವಸ್ಥೆ ಮೇಲೆ ಭರವಸೆ ಇದೆ, ಇಂಡಿಯಾ ಆರ್ಥಿಕ ವ್ಯವಸ್ಥೆ ಯಾವುದೇ ಕಾರಣಕ್ಕೂ ಕುಸಿಯಲ್ಲ ಅನ್ನೋ ಒಂದು ಭರವಸೆ ಇದೆ. ಸೊ ಅವರಿಗೋಸ್ಕರ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸಲ್ಲೂ ಕೂಡ ಡಿಡಕ್ಷನ್ ಇರುತ್ತೆ. ಸೊ ಈಗ ಲಾಸ್ಟ್ ಟೈಮ್ ಕೂಡ 1 ಲಕ್ಷ 2 ಲಕ್ಷದ ಮಟ್ಟಿಗೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಡಿಡಕ್ಷನ್. ಅಂದರೆ ಈಗ ನಾನು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸಲ್ಲಿ 2 ವರ್ಷದ ಅವಧಿಯಲ್ಲಿ 10 ಲಕ್ಷ ಆದಾಯವನ್ನು ನಾನು ಶೇರ್ ಮಾರ್ಕೆಟಲ್ಲಿ ಅಥವಾ ಒಂದು ಲ್ಯಾಂಡ್ ಇನ್ವೆಸ್ಟ್ ಮಾಡಿ ಏನಾದರೂ ಒಂದು ಮಾಡಿದೆ, ಭೂಮಿಯನ್ನು ಖರೀದಿ ಮಾಡಿದೆ, ಅದರಲ್ಲಿ ಆ ಒಂದು 10 ಲಕ್ಷದಲ್ಲಿ 2 ಲಕ್ಷವನ್ನು ಬಿಟ್ಟು ಇನ್ನು 8 ಲಕ್ಷಕ್ಕೆ ಟ್ಯಾಕ್ಸ್ ಮಾಡ್ತಾರೆ. ಸೊ ಅಲ್ಲಿ ಕೂಡ ಅವರಿಗೆ ಸೊ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸಲ್ಲಿ ಯಾರು ನಮ್ಮ ಆರ್ಥಿಕ ವ್ಯವಸ್ಥೆನ ನಂಬಿ ಬಂದು ಇನ್ವೆಸ್ಟ್ ಮಾಡ್ತಾರೆ ಸೊ ಆ ಒಂದು ಶ್ರೀಮಂತರಿಗೂ ಕೂಡ ಎಕ್ಸಾಮ್ಷನ್ಸ್ ಇರುತ್ತೆ. ಎಸ್ ಸರ್, ಇದೀಗ ಸದ್ಯ ಈಗ JDS ಮತ್ತು BJP ಮೈತ್ರಿ ನಮ್ಮ ಕರ್ನಾಟಕದಲ್ಲಿ. ಸೊ ಹೀಗಾಗಿ
ನಿಮ್ಮ ಕಡೆಯಿಂದ ಈಗಾಗಲೇ ಒಂದು ಕಾಂಗ್ರೆಸ್ ನಲ್ಲಿ ಕೇಳಿ ಬರ್ತಾ ಇದೆ, ರಾಜ್ಯಕ್ಕೆ ಮಲತಾಯಿ ಧೋರಣೆಯನ್ನ ಮಾಡ್ತಾರೆ, ಏನು ಕೊಡೋದೇ ಇಲ್ಲ, ಏನು ಮೋದಿ ಅಂತೂ ರಾಜ್ಯಕ್ಕೆ ಏನು ಮಾಡೋದಿಲ್ಲ, ಕಾಂಗ್ರೆಸ್ ಸರ್ಕಾರ ಇದೆ ಅಂತ ಬಟ್ ಅದು ಈ ಒಂದು ಬಜೆಟ್ ನಲ್ಲಿ ಹೇಗೆ ಅಂದ್ರೆ ಅವ್ರ ಮಾತು ನಿಜ ಆಗುತ್ತಾ ಅಥವಾ ಸುಳ್ಳು ಆಗುತ್ತಾ, ಹೇಗೆ ಅನ್ಸುತ್ತೆ? ಸೊ ಈಗ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ಬರುವಂಥದ್ದು, ಸೊ ಅದು ಬಜೆಟ್ಗಿಂತ ಜಾಸ್ತಿ ಫೈನಾನ್ಸ್ ಕಮಿಷನಿಂದ ಬರುತ್ತೆ. ಸೊ ಈಗ ವಾಸ್ತವ್ಯವಾಗಿ ಎಷ್ಟಿದೆ ಅದು ಬೇರೆ. ಸೊ ಇವಾಗ ಕಾಂಗ್ರೆಸ್ ಸರ್ಕಾರ ಏನು ಹೇಳ್ತಿದೆ, ನಮ್ಮ ಒಂದು 15ನೇ ಫೈನಾನ್ಸ್ ಕಮಿಷನ್ ಏನಿದೆ, ಆರ್ಥಿಕ ಕಮಿಷನ್ ಏನಿದೆ, ಸೊ ಆ 15ನೇ ಆರ್ಥಿಕ ಫೈನಾನ್ಸ್ ಕಮಿಷನ್ ಪ್ರಕಾರ ಇಂದಿನ ಫೈನಾನ್ಸ್ ಕಮಿಷನ್ 14 ಫೈನಾನ್ಸ್ ಕಮಿಷನ್ಗೆ ಹೋಲಿಸಿದರೆ, ಸೊ 14 ಫೈನಾನ್ಸ್ ಕಮಿಷನ್ನು 4.2% 4.2% ಏನಿತ್ತು, ಸೊ ಅದನ್ನು ನಮ್ಮ ರಾಜ್ಯಕ್ಕೆ ಕೊಟ್ಟಿತ್ತು.